ಬನ್ನಿ, ನಮಸ್ಕಾರ. ಮತ್ತೊಮ್ಮೆ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ದಿನ ಶ್ರೀಯುತ ಎನ್ ಮಹೇಶ್ ಅಣ್ಣನವ್ರ ಜೊತೆ ಇದ್ದೀನಿ. ಇನ್ನೂ ಮಾತಾಡಬೇಕು ಅನ್ನುವ ಒಂದು ಕುತೂಹಲ ನನಗೂ ಕೂಡ ಇದೆ. ಇನ್ನು ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಪಡ್ಕೊಳ್ಬೇಕಾಗಿದೆ. ಅದಕ್ಕಿಂತ ವಿಶೇಷವಾಗಿ ನನಗೂ ಕೂಡ ಕುತೂಹಲ ಇದೆ. ಬನ್ನಿ, ಈ ರಾಜ್ಯ ಸರ್ಕಾರ, ಕಾಂಗ್ರೆಸ್ನ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಈ ವರ್ಷ 2ನೇ ವರ್ಷ ಕಂಪ್ಲೀಟ್ ಮಾಡ್ತಾ ಇದೆ. ಹಾಗಾದರೆ ರಾಜ್ಯ ಸರ್ಕಾರದ ವಿರುದ್ಧ ಈಗಾಗಲೇ ಭಾರತೀಯ ಜನತಾ ಪಕ್ಷ ಒಂದು ಜನಾಂದೋಲನ ಕಾರ್ಯಕ್ರಮವನ್ನು ಕೂಡ ಮಾಡಿದೆ. ಯಾಕೆ ಜನಾಂದೋಲನ ಕಾರ್ಯಕ್ರಮ ಮಾಡಿದೆ ಅಂತ ಹೇಳಿದ್ರೆ, ಕಳೆದ ಕಾಂಗ್ರೆಸ್ನ 2 ವರ್ಷಗಳಲ್ಲಿ ಇಡೀ ರಾಜ್ಯದ ರಾಜಕೀಯದ ಇತಿಹಾಸದಲ್ಲಿ ಕಂಡು ಅರಿಯದಂತಹ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಇದು ನಾನು ಹೇಳ್ತಾ ಇಲ್ಲ, ಜನರು ಹೇಳ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, 100 ಹಗರಣಗಳು ಬಂದಿದೆ. ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಮುಡಾ ಹಗರಣದಲ್ಲಿ ತನ್ನ ಕುಟುಂಬದ ಸುತ್ತಾಡ್ತಾ ಇದೆ. ಸ್ವತಃ ಅವರು ಕೂಡ ಎದುರಿನಲ್ಲಿದ್ದಾರೆ. ಅಷ್ಟೇ ಅಲ್ಲ, ಮೊನ್ನೆ ಮಹರ್ಷಿ ವಾಲ್ಮೀಕಿ ನಿಗಮದ 187 ಕೋಟಿ ಅಕ್ರಮ ಆಗಿದೆ ಅನ್ನೋದು ಈಗಾಗಲೇ ಕೋರ್ಟಲ್ಲಿದೆ. ಬನ್ನಿ, ಈ 2 ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇಂತಿಷ್ಟು ರಿಯಾಕ್ಷನ್ ತಗೊಳ್ಳೋಣ. ಅಣ್ಣ, ತಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಬಹಳ ಹತ್ತಿರದಿಂದ ಕೂಡ ನೋಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಅಷ್ಟೇ ಅಲ್ಲ, ಕಳೆದ 2 ವರ್ಷಗಳಿಂದ ಕೂಡ ಭಾರತೀಯ ಜನತಾ ಪಕ್ಷ ನಿರಂತರವಾಗಿರ್ತಕ್ಕಂಥ ಒಂದು ಜನಾಂದೋಲನ ಮಾಡ್ತಾ ಇದ್ದೀರಿ. ಆದರೆ ಈ ಮುಡಾ ಹಗರಣದಲ್ಲಿನೇ ಅವರನ್ನು ರಾಜೀನಾಮೆ ಕೊಡಿಸಬೇಕಾಗಿತ್ತು. ಆದರೆ ರಾಜೀನಾಮೆ ಕೊಡಿಸುವುದರಲ್ಲಿ ಭಾರತೀಯ ಜನತಾ ಪಕ್ಷ ವಿಫಲವಾಗಿದೆ ಅನ್ನೋದು ನಾವು ಕೇಳ್ತಾ ಇದ್ದೀನಿ. ಅದಕ್ಕೆ ತಾವು ರಿಯಾಕ್ಷನ್ ಕೊಡಬೇಕು. ಇಲ್ಲ, ವಿಫಲ ಆಗಿಲ್ಲ. ಭಾರತೀಯ ಜನತಾ ಪಾರ್ಟಿ ಮೂಡಾ ಹಗರಣವನ್ನು ಅಧ್ಯಯನ ಮಾಡಿ ಸೀರಿಯಸ್ ಆಗಿ ಕೈ ತಗೊಂಡು ಬೆಂಗಳೂರು ಟು ಮೈಸೂರು ಚಲೋ ಕಾರ್ಯಕ್ರಮವನ್ನು ಮಾಡಿದ್ವಿ. 6 ದಿನಗಳ ಕಾಲ ಪಾದಯಾತ್ರೆ ಮಾಡಿದ್ವಿ. 140 ಕಿಲೋಮೀಟರ್ ಪಾದಯಾತ್ರೆ. ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಭಾಳ ಯಶಸ್ವಿ ಪಾದಯಾತ್ರೆ ನಡೀತು. ನಾವು ರಾಜೀನಾಮೆ ತಗೊಳ್ಳೋದ್ರಲ್ಲಿ ಫೇಲ್ಯೂರ್ ಆದ್ವಿ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಸುಳ್ಳು. ಇದು ಮೂಡಾ ಹಗರಣದಲ್ಲಿ ನಾನು ತಪ್ಪೇ ಮಾಡಿಲ್ಲ ಅಂತಿದ್ದಂಥ ಸಿದ್ದರಾಮಯ್ಯನವರು ಯಾಕೆ 40 ಸೈಟ್ಗಳನ್ನು ವಾಪಸ್ ಕೊಟ್ಬಿಟ್ರು? ಯಾಕೆ ವಾಪಸ್ ಕೊಟ್ಬಿಟ್ರು? ತಪ್ಪು ಮಾಡಿಲ್ಲ ಅಂದಮೇಲೆ ಇಟ್ಕೋಬೇಕಾಗಿತ್ತು, ಎದುರಿಸಬೇಕಾಗಿತ್ತು, ಕೋರ್ಟ್ಗೆ ಹೋಗ್ಬೋದು. ಯಾಕೆ ಕೊಟ್ಬಿಟ್ರು? ಆಮೇಲೆ ನೀವು ನೋಡಿ, ಇಡೀ ಚರಿತ್ರೆಯಲ್ಲಿ ಒಬ್ಬ ಮುಖ್ಯಮಂತ್ರಿ ಲೋಕಾಯುಕ್ತ ಕಚೇರಿ ಒಳಗಡೆ ಹೋಗಿ ಎನ್ಕ್ವೈರಿ ಅಟೆಂಡ್ ಮಾಡಿರೋದು ಇದೇ ಫಸ್ಟ್. ಇತಿಹಾಸದಲ್ಲಿ ಇದೇ ಫಸ್ಟ್. ಇದೆಲ್ಲವೂ ಸುಮ್ಮನೆ ಒಬ್ಬ ಮುಖ್ಯಮಂತ್ರಿಯನ್ನ ಲೋಕಾಯುಕ್ತ ಕಚೇರಿಗೆ ಟಾರ್ಗೆಟ್ ಮಾಡಿ ಕರ್ಕೊಂಡು ಬರೋಕ್ಕಾಗಲ್ಲ, ಸಾಧ್ಯವಿಲ್ಲ. ಕಾನೂನಿನ ಚೌಕಟ್ಟು. ಕೋರ್ಟು ಲೋಕಾಯುಕ್ತ ಎನ್ಕ್ವೈರಿ ಮಾಡ್ಬೋದು ಅಂತ ಆದೇಶ ಕೊಟ್ಟ ಮೇಲೆ ಎನ್ಕ್ವೈರಿ ಆಯಿತು. ಎನ್ಕ್ವೈರಿ ಮುಗಿಸ್ಕೊಂಡು ಬಂದ ಮೇಲೆ ಅವರು ತನ್ನ ಫೇಸ್ ಸೇವ್ ಮಾಡ್ಕೊಳ್ಳೋಕ್ಕೆ 40 ಸೈಟನ್ನು ಮೂಡಾಗಿ ವಾಪಸ್ ಕೊಟ್ಟರು. ಅದ್ರ ಮೂಲಕ ಸಿದ್ದರಾಮಯ್ಯನವರು ಅಲ್ಲಿ ತನ್ನ ಕುಟುಂಬಕ್ಕೆ ಏನು ಫೇವರ್ ಬೇಕೋ ಅದನ್ನು ಮಾಡ್ಕೊಂಡಿದ್ರು. ಆ ತಪ್ಪನ್ನು ಮುಚ್ಕೊಳ್ಳಿಕ್ಕೆ ಸೈಟನ್ನು ವಾಪಸ್ ಕೊಟ್ಟರು ಅಂತ. ಆ ವಾಪಸ್ ಕೊಡಿಸಿರೋದು ಯಾತಕ್ಕೆ ಅಂದರೆ ನಮ್ಮ ಹೋರಾಟದಿಂದ. ಸೊ ದೇರ್ಫೋರ್ ಟು ದಟ್ ಎಕ್ಸ್ಟೆಂಟ್ ವಿ ಆರ್ ಸಕ್ಸಸ್ಫುಲ್. ಒಂದು. ಎರಡನೇದು, ಮಹರ್ಷಿ ವಾಲ್ಮೀಕಿ ನಿಗಮದ ಹಗರಣ. ಇದಂತೂ ರಾಜಾರೋಷವಾಗಿ ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಮುಖ್ಯಮಂತ್ರಿಗಳು ಒಪ್ಕೊಂಡಿರುವಂಥದ್ದು. ಹೌಸಲ್ಲಿ ಒಪ್ಕೊಂಡಿರೋದು 187 ಕೋಟಿ ಅಲ್ಲಪ್ಪ, ಬರೀ 87 ಕೋಟಿ ಅಂತ. ಅಂದರೆ 87 ಕೋಟಿ ಹಗರಣ ನಡೆದಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ. ಅದರ ಪರಿಣಾಮ ನಾಗೇಂದ್ರ ST ಮಿನಿಸ್ಟರು ರಾಜೀನಾಮೆ ಕೊಟ್ಟಿದ್ದಾರೆ. ಆಯಿತಾ? ಇದೆಲ್ಲವೂ ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ ಸಿಕ್ಕದಂಥ ಸಕ್ಸಸ್ ಇದು. ಈಗ ಮತ್ತೊಂದು ಸಕ್ಸಸ್ ಏನು ಸಿಕ್ಕಿದೆ ಅಂತಂದರೆ, ಈ CBI ಅದನ್ನು ಕೈಗೆತ್ತಿಕೊಂಡಿದೆ.
CBI ಎನ್ಕ್ವೈರಿ ಮಾಡಬಹುದು ವಾಲ್ಮೀಕಿ ಹಗರಣವನ್ನು ಅಂತ ಹೇಳಿ ಕೋರ್ಟ್ ಆದೇಶ ಕೊಟ್ಟಿದೆ. CBI ಕೋರ್ಟು CBI ಎನ್ಕ್ವೈರಿ ಮಾಡ್ತಾ ಇದೆ. ಇದೆಲ್ಲವೂ ಭಾರತೀಯ ಜನತಾ ಪಾರ್ಟಿ ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ಯಶಸ್ವಿಯಾಗಿದ್ದೀವಿ. ಮತ್ತೀಗ ವಸತಿ ಇಲಾಖೆಯಲ್ಲಿ ಬಡವರಿಗೆ ಕೊಡ್ತಕ್ಕಂಥ ವಸತಿ ಯೋಜನೆಯಲ್ಲಿ ಅಕ್ರಮ ನಡೆದಿದೆ. ಒಂದು ಸೈಡ್ ಇಷ್ಟು ಅಂತ ಒಂದು ಬಡವರಿಗೆ ಕೊಡ್ತಕ್ಕಂಥದ್ದು ದುಡ್ಡಲ್ಲಿ 25,000 30,000 ಕೊಟ್ಟರೆ ನಿಮಗೆ ಸೈಟು ಮನೆ ಈ ಥರ ಹೇಳ್ತಾ ಇದ್ದಾರಲ್ಲ, ಈ ರೀತಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ನೋಡಿ, PWD ಇರಿಗೇಷನ್, ಮೇಜರ್ ಇರಿಗೇಷನ್, ಮೈನರ್ ಇರಿಗೇಷನ್, ರೂರಲ್ ಡೆವಲಪ್ಮೆಂಟು ಇತ್ಯಾದಿ ಇಲಾಖೆಗಳಲ್ಲಿ ಕೆಲಸ ಮಾಡಿರುವಂಥ ಕಾಂಟ್ರಾಕ್ಟರ್ಗಳಿಗೆ ಕೊಡಬೇಕಾಗಿರೋ ದುಡ್ಡು ಎಷ್ಟು ಅಂದರೆ ಮೊನ್ನೆ ರಿಪೋರ್ಟ್ ಬಂದಿದೆ, 31,000 ಕೋಟಿ LOC ಪೆಂಡಿಂಗ್ ಇದೆ. ಸೊ ಈ ರೀತಿ ಇಡೀ ಸರ್ಕಾರವನ್ನು ದಿವಾಳಿ ಮಾಡಿಕೊಂಡು ಇವರು ಮೀಸೆ ತಿರ್ಕೊಂಡು ತಿರುಗಾಡ್ತಾ ಇದ್ದಾರಲ್ಲ, ಇದನ್ನ ಜನ ನೋಡ್ತಾ ಇಲ್ಲ ಅಂದ್ಕೊಂಡಿದ್ದಾರ? ಕೆಳಗಡೆ ಕೂಡ ಮೀಸೆಗೆ ಮಣ್ಣಾಗಿಲ್ಲ ಅಂತೀರಿ. ಜನ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಇವ್ರಿಗೆ ಗ್ಯಾರಂಟಿ ಮೇಲೆ ನಂಬಿಕೆ ಇಟ್ಕೊಂಡು ಕೂತಿದ್ದಾರೆ. ಏನು ಗ್ಯಾರಂಟಿ? ಮನೆಗೆ ಪ್ರತಿ ಮನೆಗೂ 2,000 ರೂಪಾಯಿ ಕೊಡ್ತಾ ಇದ್ದೀವಲ್ಲ, ಸಾಕು, ಅದೇ ಸಾಕು. ಅದೇ ಅಭಿವೃದ್ಧಿ, ಅದೇ ಅಭಿವೃದ್ಧಿ. 2 ವರ್ಷನೇ 2,000 ಅಭಿವೃದ್ಧಿ ಅಂತ ಹಂಗೆ ಮಾತಾಡ್ತಾರಂತೆ ಸಿದ್ದರಾಮಯ್ಯನವರು. ಖಾಸಗಿಯಾಗಿ ಮಾತಾಡುವಾಗ ಹೇಳ್ತಾರಂತೆ MLAಗಳಿಗೆ, ಹೋಗ್ರಯ್ಯ ನಿಮ್ಮ ಕ್ಷೇತ್ರಕ್ಕೆ 150-200 ಕೋಟಿ ಬರ್ತದೆ, ಲೆಕ್ಕ ಮಾಡಿದ್ದೀರಾ? ಎಲ್ಲ ಗ್ಯಾರಂಟಿ ಯೋಜನೆಗಳು 150 ಕೋಟಿ ಬರ್ತದೆ. ಯಾವ ಕಾಲದಲ್ಲಿ ಕೊಟ್ಟಿದ್ರು ಒಂದು ಕ್ಷೇತ್ರಕ್ಕೆ ಅಷ್ಟು ದುಡ್ಡು? ಸ್ಕೂಲ್ ಬಿಲ್ಡಿಂಗ್ ಕಟ್ಲಿಕ್ಕೆ ದುಡ್ಡಿಲ್ಲ, ರೋಡ್ ಹಾಕೋದಕ್ಕಿಲ್ಲ, ರೋಡ್ಗೆ ದುಡ್ಡಿಲ್ಲ, ಇರಿಗೇಷನ್ಗೆ ದುಡ್ಡಿಲ್ಲ, ಗುಂಡಿ ಮುಚ್ಚೋಕಿಲ್ಲ ಇಲ್ಲ. ಸೊ ಅಭಿವೃದ್ಧಿ ಅಂದ್ರೆ ಇವ್ರ ಪ್ರಕಾರ 2,000 ರೂಪಾಯಿ ಕೊಡೋದಿದೆಯಲ್ಲ, ಅದೇ ಅಭಿವೃದ್ಧಿ ಅಂತ ಅನ್ಕೊಂಡಿದ್ದಾರೆ. ಇದನ್ನ ಜನ ಗಮನಿಸ್ತಾ ಇದ್ದಾರೆ. 2,000 ರೂಪಾಯಿ ತೆಗೆದುಕೊಳ್ತಾ ಇರ್ತಕ್ಕಂಥ ಕುಟುಂಬದವರು ಕೂಡ ಇದನ್ನ ಗಮನಿಸ್ತಾರೆ. ಸೊ ಹಾಗಾಗಿ ಇದು ಅಭಿವೃದ್ಧಿ ಶೂನ್ಯ ಸರ್ಕಾರ, ಇದು ಭ್ರಷ್ಟಾಚಾರದಲ್ಲಿ ಮುಳುಗಿರೋ ಸರ್ಕಾರ. ಇದು ಭ್ರಷ್ಟಾಚಾರ ಹೇಗೆ ನಡೀತಾ ಇದೆ ಅಂತ ಕಾಂಗ್ರೆಸ್ MLAಗಳೇ ಹೇಳಿದ್ದಾರೆ. BR ಪಾಟೀಲ್ ಹೇಳಿದ್ದಾರೆ. ಸೊ ಇದು ಒಂದು ರೀತಿ ಯಾವಾಗ ಈ ಸರ್ಕಾರ ತಾನೇ ಕೊಲ್ಯಾಪ್ಸ್ ಆಗುತ್ತೋ ಅಂತ ಗೊತ್ತಿಲ್ಲ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ಹೋರಾಟ ಈ ಸರ್ಕಾರವನ್ನು ಅಲುಗಾಡಿಸ್ತಾ ಇದೆ. ಇದು ಯಾವಾಗ ಕುಸಿದು ಬಿದ್ದೋಗುತ್ತೋ ಗೊತ್ತಿಲ್ಲ. ಬರೀ ಭಾರತೀಯ ಜನತಾ ಪಕ್ಷದ ಹೋರಾಟದಿಂದಲೇ ಕಾಂಗ್ರೆಸ್ ಸರ್ಕಾರ ಅಲುಗಾಡ್ತಾ ಇದೆ ಅಷ್ಟೇ ಅಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯುವ ಹಾಲಿನಿಂದ ಹಿಡಿದು ರಾತ್ರಿ ಕುಡಿಯುವ ಆಲ್ಕೋಹಾಲ್ವರೆಗೂ ಕೂಡ ಈ ಸರ್ಕಾರ ಬೆಲೆಯನ್ನು ಜಾಸ್ತಿ ಮಾಡಿದೆ. ಅದು ಪಕ್ಕಕ್ಕಿಟ್ಟು ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಹೋರಾಟ ಮಾಡೋದಕ್ಕೆ ಮುಂದೆ ಆಗಿದೆ. ಬನ್ನಿ ಇದ್ರ ಬಗ್ಗೆ ಒಂದು ರಿಯಾಕ್ಷನ್ ಅನ್ನು ತಗೊಳ್ಳೋಣ. ಅಣ್ಣ, ಈಗ ಕಾಂಗ್ರೆಸ್ಸಿಗೆ ನನ್ನ ಪ್ರಕಾರ ನಾಚಿಕೆ ಆಗ್ತಾ ಇಲ್ಲೋ ಗೊತ್ತಿಲ್ಲ, ನಮಗಂತೂ ನಾಚಿಕೆ ಆಗ್ತಾ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಕುಡಿಯುವ ಹಾಲಿಂದ ಹಿಡಿದು ರಾತ್ರಿ ಭವಿಷ್ಯ ಕುಡಿಯುವ ಆಲ್ಕೋಹಾಲ್ವರೆಗೂ 100-200-300% ಜಾಸ್ತಿ ಮಾಡಿದೆ. ಹೌದು, ಅದ್ರ ಬಗ್ಗೆ ಮಾತಾಡೋದಕ್ಕೆ ತಯಾರಿಲ್ಲ. ಆದರೆ ಮೋದಿಯವರು ಏನು ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡೋದಕ್ಕೆ ಹೋಗಿದೆಯಲ್ಲ, ಇದಕ್ಕೇನಾದರೂ ನೈತಿಕತೆ ಇದೆ ಅಂತೀರಾ? ಇಲ್ಲ, ಇದು ಜನರನ್ನ ಮರಳು ಮಾಡಲಿಕ್ಕೆ ಮಾಡ್ತಾ ಇರೋ ಆರ್ಗ್ಯುಮೆಂಟ್. ಈಗ ರಾಜ್ಯದಲ್ಲಿರ್ತಕ್ಕಂಥ ಗೂಡ್ಸ್ ಅಂಡ್ ಸರ್ವಿಸಸ್ ಮೇಲೆ GST ಟ್ಯಾಕ್ಸ್ ಹಾಕೋ ಅಧಿಕಾರ ಇರೋದು ರಾಜ್ಯ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರ ಕೂಡ ಟ್ಯಾಕ್ಸ್ ಹಾಕುತ್ತೆ. ಅದ್ರ ಮೇಲೆ ರಾಜ್ಯ ಸರ್ಕಾರ ಟ್ಯಾಕ್ಸ್ ಆಗುತ್ತಲ್ಲ, ಕೇಂದ್ರ ಸರ್ಕಾರದ ಟ್ಯಾಕ್ಸ್ ಮೇಲೆ ನೀವ್ಯಾಕೆ ಟ್ಯಾಕ್ಸ್ ಹಾಕ್ತಾ ಇದ್ದೀರಿ? ನೀವು ನಿಜವಾಗ್ಲೂ ಜನಪರ ಆಗಿದ್ರಿ. ಫಾರ್ ಎಕ್ಸಾಂಪಲ್, ಪೆಟ್ರೋಲು ಡೀಸೆಲ್ ಬೆಲೆ ಜಾಸ್ತಿ ಆಯಿತು, ಕಳೆದ 2 ತಿಂಗಳಿಂದ ಜಾಸ್ತಿ ಆಯಿತು. ಅವರು ಜಾಸ್ತಿ ಮಾಡಿರೋದ್ರಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದರೆ ಇತರೆ ಉತ್ಪನ್ನಗಳ ಬೆಲೆನೂ ಜಾಸ್ತಿ ಆಗುತ್ತೆ, ಜಾಸ್ತಿ ಆಗುತ್ತೆ. ಇದು ಸಿದ್ದರಾಮಯ್ಯನವರು 14 ಸತಿ ಬಜೆಟ್ ಮಂಡಿಸಿರೋ ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ವಾ? ಸೊ ಇವ್ರು ನಿಜವಾಗ್ಲೂ ಜನಪರ ಕಾಳಜಿ ಇದ್ದರೆ ರಾಜ್ಯ ಸರ್ಕಾರ ಆಗ್ತದಲ್ಲ ಎಕ್ಸೈಸ್ ಡ್ಯೂಟಿ, ಅದನ್ನ ಹಾಕ್ಬಾರ್ದಾಗಿತ್ತು. ಜನರನ್ನ ರಕ್ಷಣೆ ಮಾಡಬೇಕು, ಜನರಿಗೆ ಆರ್ಥಿಕ ಹೊರೆ ಆಗಬಾರ್ದು ಅನ್ನೋ ಕಾಳಜಿ ಇದ್ದಿದ್ರೆ ಇವರ ಪಾಲಿನ ತೆರಿಗೆ ಇದೆಯಲ್ಲ, ಇದನ್ನ ಹಾಕ್ಬಾರ್ದಪ್ಪ. ಆಗ ಜನ ಕೇಂದ್ರ ಸರ್ಕಾರದ ಕಡೆಗೆ ಬೆಟ್ಟು ಮಾಡಿ ತೋರಿಸುವಂಥ ಸ್ಥಿತಿ ಬರ್ತದೆ.
ಅದು ಬಿಟ್ಬಿಟ್ಟು ಅವ್ರು ಟ್ಯಾಕ್ಸ್ ಹಾಕಿದ್ರು ಅಂತ ನೀನು ಹಾಕಿದೀಯಲ್ಲ, ಮತ್ತೆ ನೀವು ಟ್ಯಾಕ್ಸ್ ಹಾಕ್ತಾ ಇರೋದು ಈ ಎಕ್ಸೈಸ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದೀರಿ, ಲಿಕ್ಕರ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದೀರಿ, ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದೀರಿ, ಹಾಲಿನ ದರ ಜಾಸ್ತಿ ಮಾಡಿದ್ದೀರಿ. ಇದೆಲ್ಲವೂ ಕೇಂದ್ರ ಸರ್ಕಾರದ ವ್ಯಾಪ್ತಿನಲ್ಲಿ ಬರೋದಲ್ಲ, ನಿಮ್ಮ ವ್ಯಾಪ್ತಿನಲ್ಲಿ ಬರೋದು. ಇದನ್ನ ಯಾಕೆ ಜಾಸ್ತಿ ಮಾಡಿದ್ದೀರಿ? ಜನರಿಗೆ ಭಾರ ಆಗುತ್ತೆ ಅನ್ನೋದಾದ್ರೆ ಇದನ್ನ ಯಾಕೆ ಜಾಸ್ತಿ ಮಾಡಿದ್ರಿ? ಸಿ, ಇದನ್ನ ಜಾಸ್ತಿ ಮಾಡಿರೋದು ಯಾಕೆ ಅಂತಂದ್ರೆ ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಪ್ರತಿ ವರ್ಷ ನೀವೇ ನಿಮ್ಮ ಪ್ರಕಾರ 52,000 ಕೋಟಿ ಹಣ ಸಂಗ್ರಹ ಮಾಡಬೇಕು. ಆ ಹಣ ಸಂಗ್ರಹ ಎಲ್ಲಿಂದ ಮಾಡಬೇಕು? ಗಂಡನ ಜೋಬಿಂದ 5,000 ತಗೊಳ್ಳೋದು, ಹೆಂಡತಿ ಅಕೌಂಟ್ಗೆ 2,000 ಹಾಕೋದು, ಇನ್ನು 3,000 ಎಲ್ಲಿ ಹೋಯ್ತಾರೆ? ಇದು ನಿಮಗೆ. ಸೊ ದಿಸ್ ಇಸ್ ವಾಟ್ the state government happening in Karnataka. This is what the state government is doing in Karnataka. Therefore ನನಗನ್ಸೋದು ಇದೊಂದು ಬಂಡ ಸರ್ಕಾರ, ಸುಳ್ಳಿನ ಸರ್ಕಾರ. ಜನ ಇದನ್ನ ಗಮನಿಸ್ತಾ ಇದ್ದಾರೆ. ಇದು ಯಾವಾಗ ಕುಸಿದು ಬಿದ್ದೋಗುತ್ತೋ ಗೊತ್ತಿಲ್ಲ. ತನ್ನ ಭಾರಕ್ಕೆ ತಾನೇ ಕುಸಿದೋಗುತ್ತೆ. ಬರೀ ಈಗ ಕೊನೆಯದಾಗಿ ಟಿ ನರಸೀಪುರದಲ್ಲಿರ್ತಕ್ಕಂತಹ 17ನೇ ವಾರ್ಡ್ನಲ್ಲಿರ್ತಕ್ಕಂತಹ ಸುಮಾರು ಒಂದು 200-230 ದಲಿತ ಬಡವರ ಗುಡಿಸಲುಗಳನ್ನು ಹರಿಜನ ಸಮುದಾಯಕ್ಕೆ ಸೇರಿರ್ತಕ್ಕಂತಹ ಗೋಪಾಲಪುರಂಗೆ ಸಂಬಂಧಪಟ್ಟಿರ್ತಕ್ಕಂತಹ ಹರಿಜನರ 220-30 ಗುಡಿಸಲುಗಳನ್ನು ರಾಜ್ಯ ಸರ್ಕಾರ ಮೊನ್ನೆ ಜೂನ್ 26ನೇ ತಾರೀಕು ರಾತ್ರೋರಾತ್ರಿ ಡೆಮಾಲಿಷನ್ ಮಾಡಿದೆ. ಆ ಒಂದು ಸ್ಥಳದಲ್ಲಿ ಸುಮಾರು 65 ವರ್ಷಗಳಿಂದ ಕೂಡ ಇಲ್ಲಿ ದಲಿತರು ವಾಸ ಮಾಡ್ತಾ ಇದ್ದಾರೆ. ಅವರು ಚಮ್ಮಾರರಾಗಿ ಏನು ಚಮ್ಮಾರ ಕೆಲಸ ಮಾಡ್ತಕ್ಕಂಥವ್ರು ಅಲ್ಲಿ 60-65 ವರ್ಷದಿಂದ ಇದ್ರು. ಅಂತಹವರ ಗುಡಿಸಲುಗಳನ್ನು ವಿತೌಟ್ ಟೇಕಿಂಗ್ ಎನಿ ಲಾ ಅವರು ಡಿಸ್ಟ್ರಾಯ್ ಮಾಡ್ತಾರೆ, ಡೆಮಾಲಿಷನ್ ಮಾಡ್ತಾರೆ. ಅದ್ರ ಬಗ್ಗೆ ಇಂತಿಷ್ಟು ಮಾಹಿತಿಯನ್ನು ತಗೊಂಡು ನಾನು ಕನ್ಕ್ಲೂಡ್ ಮಾಡ್ತೀನಿ. ಅಣ್ಣ, ನಿಮ್ಮದೇ ಕ್ಷೇತ್ರ ಹೆಚ್ಚು ಕಡಿಮೆ ನರಸೀಪುರ, ಟಿ ನರಸೀಪುರ ಏನು ಗೋಪಾಲಪುರಂ 17ನೇ ವಾರ್ಡಲ್ಲಿ 6 ಎಕರೆ ಸರ್ವೆ ನಂಬರ್ 7 ಪೈಕಿ 6 ಎಕರೆ 3 ಗುಂಟೆಗಳಲ್ಲಿ ನಮ್ಮ ದಲಿತ ಸಮುದಾಯ, ವಿಶೇಷವಾಗಿ ಗೋಪಾಲಪುರಂನ ಹರಿಜನರು, ಮಾದಿಗ ಸಮುದಾಯದವರು ಸುಮಾರು 60-65 ವರ್ಷದಿಂದ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಂತಹವರನ್ನು ನಿರ್ದಾಕ್ಷಿಣ್ಯವಾಗಿ ರಾಜ್ಯ ಸರ್ಕಾರ ತೆರವುಗೊಳಿಸಿದೆ. ಅವರಿಗೆ ಯಾವ ರೀತಿ ತಾವು ತಮ್ಮ ಗಮನಕ್ಕೆ ಬಂದಿದ್ರೆ ಯಾವ ರೀತಿ ಅವರಿಗೆ ತಾವು ಸಹಕಾರ ಕೊಡ್ತೀರಿ ತಾವು ತಮ್ಮ ಪಕ್ಷದಿಂದ, ಪ್ಲೀಸ್? ನಾನು ಈಗ ಬೆಳಿಗ್ಗೆ ಮೈಸೂರಿಂದ ಕೊಳ್ಳೇಗಾಲಕ್ಕೆ ಹೋಗುವಾಗ ನೀವೇನು ಫೋನ್ ಮಾಡಿ ಹೇಳಿದ್ರಿ, ತಡಿ ನೋಡೋಣ ಅಂತ ಹೇಳಿ ನಾನು ಸ್ಪಾಟ್ಗೆ ಹೋಗಿ ಬಂದೆ. ಆ ಗೋಪಾಲ್ಪುರದಲ್ಲಿರ್ತಕ್ಕಂಥ ಮಾದಿಗ ಸಮಾಜದ ಬಂಧುಗಳು ಒಂದು 10% ಜನರನ್ನ ಬಿಟ್ಟರೆ 90% ಜನ ವಾಸ ಮಾಡಲಿಕ್ಕೆ ಯೋಗ್ಯವಲ್ಲದ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸೊ ಸರ್ಕಾರದ ಆದ್ಯ ಕರ್ತವ್ಯ ಏನು ಅಂತಂದ್ರೆ ಈ ವಸತಿಹೀನರಿಗೆ ವಸತಿಯನ್ನ ಕಲ್ಪಿಸ್ಕೊಡ್ತಕ್ಕಂಥದ್ದು ಆದ್ಯತೆ ಆಗಬೇಕು. ಯಾಕೆ ಅಂತಂದ್ರೆ ನಾಗರಿಕತೆ ಅನ್ನೋದು ಸೃಷ್ಟಿಯಾಗದೆ ಒಳ್ಳೆಯ ವಸತಿ ವಾತಾವರಣದಲ್ಲಿ. ಸೊ ಕಳೆದ ಒಂದು 40-50 ವರ್ಷಗಳಿಂದ ಆ ಪ್ರದೇಶ ಸರ್ವೆ ನಂಬರ್ 7ರಲ್ಲಿ ಇರ್ತಕ್ಕಂಥ 6 ಎಕರೆ 3 ಗುಂಟೆ ಜಮೀನು ಏನಿದೆ ಅದು ಖಾಲಿ ಜಮೀನು. ಸೊ ಆ ಜಮೀನಲ್ಲಿ ಒಂದು ವಸತಿ ಯೋಜನೆಯನ್ನು ರೂಪಿಸಿ ಇವ್ರು ಕೊಡ್ಬೋದಲ್ವಾ ಅಂತ ಯೋಚನೆ ಮಾಡಿ ನಾನು ಮುನ್ಸಿಪಲ್ ಚೀಫ್ ಆಫೀಸರು ವಸಂತ್ ಕುಮಾರಿ ಅಂತ ಅವ್ರಿಗೆ ಫೋನ್ ಮಾಡಿದೆ ಬೆಳಿಗ್ಗೆ. ಯಾಕೆ ನೀವು ಡೆಮಾಲಿಷ್ ಮಾಡಿದ್ದೀರಿ ಅಂತ. ಅವ್ರು ಹೇಳಿದ್ರು ಇದು ಮುನ್ಸಿಪಾಲ್ಟಿ ಜಾಗ ಸರ್ ಅಂತ. ಇಲ್ಲಮ್ಮ, ಇದು ಪ್ರವಾಹ ಪೀಡಿತರಿಗೋಸ್ಕರ ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥ ಜಮೀನು. ಹೌದು, ಪ್ರವಾಹ ಪೀಡಿತರಿಗೆ ಅಂತ ಅಕ್ವೈರ್ ಮಾಡ್ಕೊಂಡಿದೆ, ಬಟ್ ಅದು ಮುನ್ಸಿಪಾಲ್ಟಿ ಲ್ಯಾಂಡು. ಏನು ಮಾಡ್ತೀರಿ ಆ ಲ್ಯಾಂಡಲ್ಲಿ ಅಂತಂದರೆ ಆಶ್ರಯ ನಿವೇಶನಗಳನ್ನು ರಚನೆ ಮಾಡಿ ನಿರಾಶ್ರಿತರಿಗೆ ಅಂದರೆ ವಸತಿಹೀನರಿಗೆ ಕೊಡೋ ಪ್ಲ್ಯಾನ್ ಇದೆ. ಮಾನ್ಯ ಶಾಸಕರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆದೇಶದ ಮೇಲೆ ನಾವು ಇದನ್ನು ತೆರವುಗೊಳಿಸಿದ್ದೀವಿ. ಈಗ ಆಶ್ರಯ ಸಮಿತಿ ರಚನೆ ಆಗಿಲ್ಲ, 2 ವರ್ಷ ಆಗಿದೆ ಸರ್ಕಾರ ಬಂದು. ರಾಜ್ಯದಲ್ಲಿ ಆಶ್ರಯ ಸಮಿತಿ ರಾಜ್ಯದಲ್ಲಿ ಎಲ್ಲಿ ಏನಾಗಿದೆಯೋ ಗೊತ್ತಿಲ್ಲ. ನರಸೀಪುರದಲ್ಲಿ
ಆಶ್ರಯ ಸಮಿತಿ ರಚನೆ ಆಗಿಲ್ಲ. ಸೊ ಆಶ್ರಯ ಸಮಿತಿ ರಚನೆ ಆದರೆ ಯಾರಿಗೆ ಕೊಡ್ತೀರಿ ಅಂತಂದರೆ ವಸತಿ ಫಸ್ಟ್ ಪ್ರಿಫರೆನ್ಸ್ ಶುಡ್ ಬಿ ಗಿವನ್ ಟು ಗೋಪಾಲ್ಪುರ ಅಂತ ಹೇಳಿದ್ದೀನಿ ನಾನು. ಆಶ್ರಯ ಸಮಿತಿ ನೀವು ಬೇಕಾದ್ರೆ ನಿಮ್ಮ ಎಮ್ ಎಲ್ ಎ ಅವ್ರಿಗೂ ಹೇಳಿ, ಆಶ್ರಯ ಸಮಿತಿ ರಚನೆ ಮಾಡಿ ಇಮಿಡಿಯೇಟಾಗಿ. ವಸತಿಹೀನರು ಇಡೀ ಸಿಟಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಸತಿಹೀನರು ಇರ್ತಕ್ಕಂಥದ್ದು ಗೋಪಾಲ್ಪುರದ ಮಾದಿಗ ಸಮಾಜದ ಬಂಧುಗಳು. ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಾಗ್ತದೆ. ನೀವು ಐಡೆಂಟಿಫೈ ಮಾಡಿದ್ದೀರಾ ಗೋಪಾಲ್ಪುರದಲ್ಲಿ ಎಷ್ಟು ವಸತಿಹೀನ ಕುಟುಂಬಗಳಿದೆ ಅಂತ ಐಡೆಂಟಿಫೈ ಮಾಡಿದ್ದೀರಾ? ಅವ್ರು ಮಾಡಿಲ್ಲ. ಸರ್ವೆ ಮಾಡಿದ್ದೀನಿ, ಸರ್ವೆ ಮಾಡಿ ಅಂತ ಹೇಳಿದ್ದೀನಿ, ಸರ್ವೆ ಮಾಡ್ತಾರೆ. ಮತ್ತು ಏನು ಗೋಪಾಲ್ಪುರದ ವಸತಿಹೀನರಿದ್ದಾರೆ ಅವ್ರಿಗೇನೆ ಇದನ್ನು ಕೊಡಿಸ್ಲಿಕ್ಕೆ ನೀವೇನು ಹೋರಾಟ ಮಾಡ್ತಾ ಇದ್ದೀರಿ, ನಿಮ್ಮ ಜೊತೆಗೆ ನಾನು ಇರ್ತೀನಿ. ಇದು ಆಗಿತ್ತು ಮನದಾಳದ ಮಾತು. ಈ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣ ಜಗದ್ಗುರು, ಸರ್ವಂ ಶ್ರೀಕೃಷ್ಣ ಅರ್ಪಣ ವಸ್ತು.